ಹಿಂದಿನವರೆಲ್ಲ ಕುಡ್ಕೊಂಡು ಚೆನ್ನಾಗಿದ್ರು, ಇವಾಗ ಕುಡ್ಕೊಂಡು ಕಾಯಿಲೆ ಬೀಳ್ತಿದ್ದಾರೆ ಚಿಕ್ಕ ಚಿಕ್ಕ ಏಜಲ್ಲಿ. ನಾನು ನೋಡ್ತಾ ಇದ್ದೀನಿ, ಅವ್ರ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ಅವ್ರು ಎಷ್ಟು ಕುಡಿತಿದ್ದಾರೆ ಅಂತೇಳಿ. ಇವಾಗ ಸಾಮಾನ್ಯವಾಗಿ ತುಂಬ ಕಾಮನ್ ಆಗಿ ಡ್ರಿಂಕ್ಸ್ ಮಾಡೋರಿಗೆ ನಾನು ಹೇಳೋದೇನೆಂದರೆ, ನೀವು ದೈಹಿಕವಾಗಿ ಶ್ರಮ ಪಡದೆ ಕುಡಿತಾ ಇದ್ದೀರ ಅಂತಂದರೆ ಇಟ್ಸ್ ವೆರಿ ಕ್ಲಿಯರ್, ನೀವು ನಿಯರ್ ಫ್ಯೂಚರಲ್ಲಿ ಪೇಷಂಟ್ ಆಗ್ತೀರಾ. ನಿಮ್ಮ ಲಿವರು ಓಡಿಸ್ಕೋತತೆ, ಪ್ಯಾಂಕ್ರಿಯಸ್ಸು, ಸ್ಟಮಕ್ಕು, ಕಿಡ್ನಿ ಎಲ್ಲವುದು 1 by 1 ಡ್ಯಾಮೇಜ್ ಆಗ್ತವೆ. ಇಟ್ಸ್ ಎ ಲೈವ್ ಎಕ್ಸಾಂಪಲ್ಸ್ ನಾನು ನೋಡ್ತಾ ಇದ್ದೀನಿ ನಮ್ಮ ಯುವ ಜನತೆಯಲ್ಲಿ. ಸೊ ನೀವು ನೆಕ್ಸ್ಟ್ ವೀಕೆಂಡಲ್ಲಿ ಏನಾದ್ರು ಪಾರ್ಟಿ ಇದೆ ಅಂದರೆ ಇವತ್ತಿಂದನೇ ವರ್ಕೌಟ್ ಮಾಡಿ, ಬಾಡಿ ಬಿಸಿ ಇರ್ಬೇಕು ನಿಮ್ಮದು. ಕರೆಕ್ಟ್. ನೀವು ಹೇಳ್ದಂಗೆ ಇನ್ನೊಂದು ನೆನಪಾಯ್ತು. ಈಗ ನೋಡಿ, ಗಾರೆ ಕೆಲಸ ಮಾಡೋರಾಗಿರ್ಬೋದು, ಬೆಳಗಿನ ಸಂಜೆ ಅವರು ಸಖತ್ ಕೆಲಸ ಮಾಡ್ತಿರ್ತಾರೆ, ನೈಟ್ ಬಂದು 90 ಹೊಡೆದು ಆರಾಮಾಗಿ ಮಲ್ಕೊಂಡ್ಬಿಡ್ತಾರೆ, ಮತ್ತೆ ಬೆಳಗ್ಗೆ 5-6 ಗಂಟೆಗೆ ಎದ್ದು ಹೋಗ್ತಾರೆ, ರಿಫ್ರೆಶ್ ಆಗ್ಬಿಡ್ತಾರೆ. ಮಸಲ್ಸ್ ಎಲ್ಲ ಹೈಪರ್ ಆಕ್ಟಿವ್ ಇರ್ತಾವಲ್ಲ, ಡ್ರಿಂಕ್ಸ್ ಕುಡಿಯೋ ತಡ ಅವೆಲ್ಲ ಕೂಲ್ ಆಗ್ಬಿಡ್ತವೆ. ನೀರು ಕುಡಿದ್ರೆ, ಬೀರು ಅದು ಇದು ಕುಡಿದ್ರೆ ಹೋಗ್ಬಿಡ್ತಾವೆ. ಸೊ ಹಂಗೆ ಫಿಸಿಕಲ್ ಆಕ್ಟಿವಿಟಿ ಕೂಡ ಇರಬೇಕು ಕಂಪಲ್ಸರಿ. ಯಾರೇ ಸ್ಮೋಕಿಂಗ್ ಮಾಡ್ತಾ ಇದ್ದೀರಾ, ಡ್ರಿಂಕ್ಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಏನಾಗಿ ನಿಮಗೆ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಅಂತಂದ್ರೆ ನಿಮಗೆ ಕಾಯಿಲೆ ಬರಕ್ಕೆ ಬೇರೆ ರೀಸನ್ನೇ ಬೇಡ. ಇದು ರೈಟ್ ನ್ಯೂಸ್.